Messi Belgundi versus Pranay Pujari Athani. Both teams, please get ready. This is the first call for you. ಎಸ್ ಆರಂಭಿಕ ಹಂತದಲ್ಲಿ ಒಂದು ಬೋನಸ್ ಜೊತೆಗೆ ಗುಜರಾತ್ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ವಿಶೇಷವಾದಂತ ಪಂದ್ಯಾವಳಿಯ ಬೋನಸ್ ಜೊತೆಗೆ 2 ಅಂಕ ಸಂಪಾದನೆ ಮಾಡಿದಂತ ಆಟಗಾರ್ತಿಗೆ ಒಂದು ವಿಶೇಷವಾದಂತ ಆಕರ್ಷಕ ಟ್ರೋಫಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಈ ಒಂದು ಫೈನಲ್ ಪಂದ್ಯದಲ್ಲಿ ಮಾತ್ರ. ಕಲಾವತಿ ಧಾನ್ಯಾಳ್ ಶಿಕ್ಷಕರಿಂದ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇದೀವಿ. ಮಿಂಚಿಕೆರೆ ಹತ್ತಿರ ಮೈಕೆರೆ ಬಂದ್ ಮಾಡ್ತೀವಿ ಒತ್ತ ಯಾವ್ದಾದ್ರೂ ಆಗ್ಲಿ. ಮತ್ತೊಮ್ಮೆ ಗುಜರಾತ್ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಇದು ಅಂತಿಮ ಘಟ್ಟ. 50,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ 2 ಬಲಾಢ್ಯ ತಂಡಗಳ ನಡುವಿನ ರೋಚಕ ಕಾಳಗ ಪ್ರಯತ್ನ ನಡೀತಾ ಇದೆ. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಹಿರಿಯ ನಿರ್ಣಾಯಕರಾಗಿರುವಂತಹ PN ಅಲ್ಗೂರ್ ಸರ್ ಅವರಿದ್ರೆ, ಸಹ ತೀರ್ಪುಗಾರರಾಗಿ BB ಮಂದೂಪ್ ಸರ್, ಶಂಕರ್ ಸಾಲಡಿ ಸರ್ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮಲ್ಲು ಮಾಳ್ಗಿ ಸರ್ ಮತ್ತು ಕೃಷ್ಣ ಸರ್ ಅವರು, ಸ್ಕೋರರ್ ಆಗಿ ಪೂಜಾ ಮೇಡಮ್ ರವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಮಾಳಪ್ಪ ಸರ್ ಅವರು. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಕಮಾನ್ ಕರ್ನಾಟಕ. ಸಿಂಚಲಿ ಮಾಯಕ್ಕ ತಂಡದ ಆಟಗಾರರೇ, ದಯವಿಟ್ಟು ಕರ್ನಾಟಕ ಹೆಸರನ್ನ ಉಳಿಸಿರೋದು ನಮ್ಗೆ ಗೊತ್ತು. ಜೈ ಕರ್ನಾಟಕ. ನೋಡ್ರಿ, ಒಂದು ಎಕ್ಸ್ಟ್ರೀಮ್ ಅಂಕನಾಗ ಮೊಬೈಲ್ ಚಾರ್ಜ್ ಹಾಕಿ ಇಟ್ಟಂತವ್ರು ಬಿಟ್ಟು ಹೋಗಿದಾರಂತ. ಅವ್ರು ಇಲ್ಲಿ ತಂದ ನಮ್ಮ ಅದರಲ್ಲಿ ಮತ್ತೆ ಬಿಟ್ಟು ಹೋದಂತವ್ರಲ್ಲ ಅಲ್ಲ, ಬಂದ್ರೆ ಹಂಗ ಕೊಡುದಿಲ್ಲ, 1,000 ಕೊಡಬೇಕು. ಮತ್ತೆ ಯಾರೇ ಇರಲಿ ಅವರು, ಇಲ್ಲಾಂದ್ರೆ ಪೊಲಿಟಿಷಿಯನ್ ಕಳಿಸು, ಕಮಿಟಿಗೆ ಇರಲಿ, ಮತ್ತೆ 1,000 ನಮಗಲ್ಲ. ನೋಡ್ರಿ ಯಾವ್ದು ಮೊಬೈಲ್ ಇದೆ ಇದು, ಓಪೋ ಮೊಬೈಲ್ ಇದೆ ನೋಡ್ರಿ. ಇಲ್ಲಿ ನಿಮ್ಮ ಹೆಸರೇನ್ರಿ? ನೀವೇ ಇಟ್ಕೋರಪ್ಪ, ಮನೆಗೆ ಹೊಂಟರಿ ಹೋಗ್ರಿ. 3-2 ಆರಂಭಿಕ ಹಂತದಲ್ಲಿ 1 ಅಂಕದ ಮುನ್ನಡೆಯೊಂದಿಗೆ ಜೈ ಮಾಕಳಿ ಚಿಂಚಲಿ ತಂಡ 1 ಅಂಕದ ಅಂತರದಲ್ಲಿ ಕಾಯ್ದುಕೊಳ್ತಾ ಇದೆ. ಒಂದಷ್ಟೊತ್ತಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಗುಜರಾತ್ ಮೂಲದ ಆಟಗಾರ್ತಿ 4-2 ಪಂದ್ಯ ಸಾಗ್ತಾ ಇದೆ. ಇದಾದ ನಂತರ ಪುರುಷರ ಕಬಡ್ಡಿ ಪಂದ್ಯಾಟ ಆರಂಭ ಆಗಲಿದೆ. ತಾವ್ಯಾರೂ ಕೂಡ ಹೋಗಬಾರ್ದು. ರಂಗನಾಥ್ ಸರ್, ನಿಮ್ಮ ಮೊಬೈಲ್ ಎಲ್ಲ ಇದ್ರಿ? $1,000 ಕೊಡ್ಬೇಕಾಯ್ತು ನೋಡ್ರಿ. ಅಣ್ಣಾರ ಕೊಟ್ಟೆ ತಗೋರಿ. ಗಾಳಿ ಭಾಗದಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರ್ತಿ 4-2 ಒಂದು ಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ಗುಜರಾತ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ, ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ದಾಳಿ ಇದೆ, ಕಾದ್ ನೋಡ್ಬೇಕಿಲ್ಲಿ. ಪ್ರಯತ್ನ ನಡೀತಾ ಇದೆ, ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಒಂದು ಕಬಡ್ಡಿ ಬಿಡುವಿಲ್ಲದೆ ನಿರಂತರವಾಗಿ ಚಿಂಚಲಿ ತಂಡಕ್ಕೆ ಆಶ್ರಯ ಆಗ್ತಕ್ಕಂಥ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 6 ಬಾರಿ ರಾಷ್ಟ್ರ ಮಟ್ಟವನ್ನ ಪ್ರತಿಷ್ಠಿಸಿದಂತ ಆಟಗಾರ್ತಿ ಮತ್ತೊಮ್ಮೆ ಇದ್ದಾಗ್ತಾ ಇದೆ. ಇಲ್ಲಿ ದೊಡ್ಡ ಆಘಾತ ಅಂತ ಹೇಳ್ಬೋದು.
5-4. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಪಡಿಯುವ ಆಟಗಾತಿ, ಪ್ರೌಢ ವಿಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾತಿ. ಐದು ನಾಲ್ಕು. ಮತ್ತೊಮ್ಮೆ ಗುಜರಾತ್ ತಂಡದ ಅನುಭವಿ ಆಟಗಾತಿ ದಾಳಿ ಭಾಗದಲ್ಲಿ 5 ಜನ ಆಟಗಾರ್ತಿಯರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಸಪಡಿಯು ದಾಳಿಗಾತಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಏನಾದರೂ ಫೈನಲ್ ಪಂದ್ಯದಲ್ಲಿ ಚಿಂಚಲಿ ತಂಡ ಜಯಶಾಲಿ ಆದರೆ ಶ್ರೀಯುತ ಮಲಕಾರಿ ಅರ್ಬಾಮೀರ್ 501 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದಂತ ಮಾನ್ಯರಿಗೆ ಆಯೋಜಕರ ಪರವಾಗಿ ತುಂಬ ಧನ್ಯವಾದ. ಗುಜರಾತ್ ಡೂ ಆರ್ ಡೈ. ಗುಜರಾತ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ. ಕೂಡಿಸ್ರಿ, ಔಟ್ ಆಫ್ ಆನ್ ಪ್ಲೇಯರ್ ಕೂಡಿಸಿ, ಕೆಳಗಡೆ ಕೂತ್ಕೊಳ್ಳಿ. ಆರು 5. ಕಾಪ್ ನೋಡ್ಬೇಕು ಇಲ್ಲಿ ತಂಡಕ್ಕೆ ಏನಾದರೂ ಆಶ್ರಯ ಆಗ್ತಾರಾ ಇಲ್ಲ ಅಂತ. ಈ ಬಾರಿ ಅದ್ಭುತವಾದ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ ರೈಟ್ ಕಾರ್ನರ್ ವಿಭಾಗದ ಆಟಗಾರ್ತಿಯಿಂದ. ಅದ್ಭುತವಾದ ಟ್ಯಾಕಲ್ ಕೂಡ ಯಶಸ್ವಿನಲ್ಲಿ. ಸುಪಟಕಲ್ ಆನ್ ಇದೆ. 7-5 2 ಅಂಕದ ಮುನ್ನಡೆಯೊಂದಿಗೆ ಗುಜರಾತ್. ಟ್ಯಾಕಲ್ ಇತ್ತು ಆದ್ರೂ ಕೂಡ ಮಿಸ್ಟೇಕ್ ಆಗ್ತಾ ಇದೆ. ಬೋನಸ್ ಟು ಚಿಂಚಲಿ 1+2 3.2 ಗುಜರಾತ್. ಹಿಂಸರ್ರಿ ಹುಡುಗರ, ಹಿಂಸರ್ದು ಕೂತ್ಕೊಳ್ರಿ, ವಿಡಿಯೋ ಮಾಡೋರ ಹಿಂಸರ್ರಪ್ಪ. 11-6. ಬೋನಸ್ ಟು ಗುಜರಾತ್. ಪಂದ್ಯ ಆರಂಭದಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. ಬಹಳ ಸಮಯದ ನಂತರ ಮತ್ತೊಮ್ಮೆ ಪ್ರಮುಖ ತಾರ. 12-6 6 ಅಂಕದ ಅಂತರ. ಈ ಬಾರಿ ಕೂಡ ವಿಫಲ ಆಗ್ತಾ ಇದ್ದಾರೆ. ಹದಿಮೂರು 6 13 in favor of Gujarat. ಬೋನಸ್ಸೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ.
ಅದ್ಭುತವಾದ ತೈ ಹೊರಟು ಬರ್ತಾ ಇದೆ. ಲೆಫ್ಟ್ ಕವರಿಂಗ್ ಭಾಗದ ಆಟಗಾರ್ತಿ ಹದಿನೈದು 6. ಗುಜರಾತ್ ತಂಡಕ್ಕೆ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ. ಕ್ಯಾಪ್ಟನ್ ಕಂಟ್ರೋಲ್ ಯುವ ಟೀಮ್ ಅಂತ. ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ 15, ಜೈ ಮಾಕಾಳಿ ಚಿಂಚಲಿ 6. ವಿರಾಮದ ನಂತರ ದ್ವಿತೀಯಾರ್ಧ ಆರಂಭ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಲೈನ್ ಅಂಪೈರ್ ಔಟ್ ಆದವ್ರನ್ನ ಟ್ಯಾಗ್ ಮುಚ್ಚಿ ಅಮೂಲ್ಯ ಟ್ಯಾಗ್ ಕೊಡ್ರಿ. ರೈಟ್ ಸಾವ್ 16-6. ಇಲ್ಲಿ ಬಂದಂತ ಪುರುಷ ತಂಡಗಳು ಇನ್ನು ಯಾರು ರಿಪೋರ್ಟ್ ಮಾಡಿಲ್ಲ ಅವ್ರು ಬಂದು ರಿಪೋರ್ಟ್ ಮಾಡ್ಕೋಬೇಕು. ಪುರುಷ ತಂಡಗಳು ಬಂದ ರಿಪೋರ್ಟ್ ಮಾಡಿ. ಆಗಮನ ಆಗಿದೆ. ಅಭಿಮಾನಿಗಳಿಂದ ಕೇಕೆ ಚಪ್ಪಾಳೆ. ಒಂದ್ಸಲ ಜೋರ ಚಪ್ಪಾಳೆ. 17-7 10 ಅಂಕದ ಮುನ್ನಡ. ನಾಲ್ಕು ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಶರವೇಗದ ದಾಳಿಗಾರ್ತಿ. ಸಾಕಷ್ಟು ಬಾರಿ ಗುಜರಾತ್ ತಂಡಕ್ಕೆ ಆಶ್ರಯ ಆದ ಆಟಗಾರ್ತಿ ನಿಧಾನಗತಿಯಲ್ಲಿ ಅಂಕಕ್ಕೆ ಕಲೆ ಹಾಕ್ತಾ ಇದ್ದಾರೆ. ತಂಡದ ಪ್ರಖ್ಯಾತ ದಾಳಿಗಾರ್ತಿ ಕಾದ್ ನೋಡಬೇಕಿಲ್ಲಿ. ಬಹಳ ಸಮಯದ ನಂತರ ಬ್ಯಾಟ್ ನಿಂದ ಹೊರಗಡೆ ಇದ್ದಂತ ಆಟಗಾರ್ತಿ ಈ ಬಾರಿ ಬಂದಿದ್ದಾರೆ. ಬೋನಸ್ 17-8 ಮತ್ತೊಮ್ಮೆ ಗುಜರಾತ್ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಅಲ್ಲೋಣ ಬರಲಿ ಬೇಕಾಗಿದ್ದ ಕೊಡ್ರಿ. ನಿಮ್ಮ ಚಪ್ಪಾಳೆಯಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಚಪ್ಪಾಳೆ ಒಂದ್ಸಲ ಜೋರ ಚಪ್ಪಾಳೆ. 17-9 17-9. Rides out, no touch ball. ಕರಿಯಾ ಕರಿಚಿರ್ತಿ ಬಂದೈತಪ್ಪ ಈಗ. ಚಿರ್ತಿ
ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಅಭಿಮಾನಿಗಳ ಸಂಭ್ರಮ ಚಿಂಚಲಿ ಮಾತಿಗೆ ಇನ್ನಾಳು ಲಗಬಹುದು 17-12 लास्ट 5 मिनट्स में 5 निमिष आपके आखिरी 5 फील्ड अभी खेल बाकी है 18-12 इस बार आप गुजरात 50,000 ಯಾರ ಪಾಲಿಗೆ ಕಾದ್ ನೋಡ್ಬೇಕು ಈ ಸಲ ಕಪ್ ಯಾರ್ದು 18-13 ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಾದ್ ನೋಡುವ ನಿರೀಕ್ಷೆ ಇದೆ ವೇಗದ ದಾಳಿಗಾರ್ತಿ ಚಪ್ಪಾಳ ಪ್ರಯತ್ನ ನಡೀತಾ ಇದೆ ಈ ಬಾರಿ ವಿಫಲ ಸೂಪರ್ ಡಬಲ್ 2 ಗುಜರಾತ್ ಲಾಸ್ಟ್ 4 ಮಿನಿಟ್ಸ್ಗೂ ಕೊನೆ 4 ನಿಮಿಷ ಕುರ್ಚಿ ಮೇಲೆ ನಿಂತಂದವ್ರೆಲ್ಲ ಕುತ್ಕೊಡ್ರಪ್ಪ ಕುರ್ಚಿ ಬಾಡಿಗೆ ತಂದಾರ ಅದನ್ನ ಕಮಿಟಿ ಮೆಂಬರ್ಸ್ ಎಲ್ಲ ಕುರ್ಚಿ ಮುರಿತಾವ್ ನೋಡಿ ಎಲ್ಲರೂ ಕುರ್ಚಿ ಮೇಲೆ ನಿಂತಿದ್ದಾರೆ ಕುರ್ಚಿ ಮೇಲೆ ನಿಂತಂದವ್ರು ಕೂಡ್ರಪ್ಪ ಅಣ್ಣಗೌಡ್ರ ಗ್ಯಾಲರಿ ಖಾಲಿ ಐತಿ ಬರೀ ಕಡೆ ಅಲ್ಲ ನಿಮ್ಮನ್ನ ಸ್ಟೇಜ್ ಮೇಲೆ ಕುಣಿಸಿದಾರಪ್ಪ ಟೈಮ್ 21-13 21-30 ಲೈಟ್ ಕಂಪ್ಯೂಟರ್ लास्ट 3 मिनट्स को अपने 4 निमिष आपके आखिरी 3 मिनट अभी खेल बाकी है ಪಂದ್ಯ ಕೊನೆ ಹಂತಕ್ಕೆ ಸಾಗುತ್ತಾ ಇದೆ ಕಾದು ನೋಡುವ ಕ್ಷಣಗಣನೆ 21-13 ದೀಪಕ್ ಸರ್ ಮೋಸ ಮಾಡಿ ಹಿಡಿದಾರು ನಮ್ಮ ಕರಿಚಿರಿತಿನ ಮೋಸ ಮಾಡಿ ಹಿಡಿದಾರು ನಮ್ಮ ಕರಿಯಾನ ಮತ್ತೊಮ್ಮೆ ಹೆಸರು ದಾಳಿಗಾತಿ ಯುವ ಆಟಗಾತಿ ಕಾದ್ ನೋಡ್ಬೇಕಂದ್ರೆ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋಲು ಗೆಲುವು ಮುಖ್ಯ ಅಲ್ಲ ಭಾಗವಹಿಸೋದು ಬಹಳ ಒಂದು ಪ್ರಾಮುಖ್ಯತೆ ಚಿಂಚಲಿ ತಂಡದ ಎಲ್ಲ ಪ್ರಮುಖ ಆಟಗಾರ್ತಿಯರು ಕೂಡ ತಮಿಳುನಾಡಿನಲ್ಲಿ ಯೂನಿವರ್ಸಿಟಿ ಪಂದ್ಯವನ್ನು ಆಡ್ಲಿಕ್ಕೆ ಹೋಗಿದ್ದಾರೆ ಯುವ ಆಟಗಾರ್ತಿಯರು ಕೂಡ ಫೈನಲ್ಗೆ ತಲುಪಿದ್ದಾರೆ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷ ಡೂ ಆರ್ ಡೈ ಮಾಡು ಇಲ್ಲವ ಮಡಿ ಡೂ ಆರ್ ಡೈ ದಾಳಿ ಇದೆ ಗುಜರಾತ್ ತಂಡದ ಯುವ ದಾಳಿಗಾರ್ತಿ ಡೂ ಆರ್ ಡೈ ಸ್ಪೆಷಲಿಸ್ಟ್ ಆಟಗಾರ್ತಿ 21-13 21-30 ಶರವೇಗದ ದಾಳಿಗಾರ್ತಿಯ ಬಂಧನ ನಮ್ಮ ಕರಿಚಿರಿತಿ ಬರ್ತಾರ ಯಾರು ಚೇಂಜ್ ಆಗ್ತದೆ स्वामीनारायण कॉलेज गुजरात लास्ट मिनट ಗ್ಯಾಲರಿಗೆ ಬರ್ರಿ ಅಲ್ಲಿ ಸ್ಟೇಜ್ ಕರೆದಿಲ್ಲ ದೇಶ ಬೆಳಗು ದೇಶ ಪುರಾಣ ಬಿಜರಿ ಹತ್ತನಿ ಎರಡು ತಂಡವರು ಮೈದಾನದಲ್ಲಿ ಬರಬೇಕು ಇದು ನಿಮಗೆ ಕೊನೆಗರಿ ಇದಾದ ನಂತರ ಪುರುಷರ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ ತಾಯಂದಿರು ಕೂಡ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ನೋಡ್ಬೇಕಂತ ವಿನಂತಿ ಇದೆ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನ
ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ನಿನ್ನೆಯಿಂದ ಇವತ್ತಿನವರೆಗೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನಾವು ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಆಯೋಜಕರು ಹೇಳಿದ್ದಾರೆ, ನೀವು ಎಷ್ಟು ವರ್ಷ ಇದೇ ತರನಾಗಿ ಸಪೋರ್ಟ್ ಮಾಡ್ತೀರಿ ಪಂದ್ಯಾವಳಿಗೆ, ನಾವು ಅಷ್ಟು ವರ್ಷ ಕಬಡ್ಡಿಯನ್ನ ಹೀಗೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅವರು ಕೂಡ ಬಹಳ ಒಂದು ಉತ್ತಮ ರೀತಿಯಾದ ಪಂದ್ಯಾವಳಿಯನ್ನ ನೋಡ್ರಿ, ಒಂದು ತಿಂಗಳ ಕಾಲ ಮನೆ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇಷ್ಟೊಂದು ಜನಸಾಗರನ ಏಕಕಾಲದಲ್ಲಿ ಸೇರಿಸಿ ನಿಮ್ಗೆಲ್ರಿಗೂ ಕೂಡ ಕಬಡ್ಡಿಯ ರಸದೌತ ಊಟವನ್ನ ಉಣಬಡಿಸ್ತಾ ಇದ್ದಾರೆ. ಗುಜರಾತ್ ತಂಡ ಜಯಶಾಲಿ ಆಗಿದೆ. ಒಂದ್ಸಲ ಜೋರ ಚಪ್ಪಾಳೆ, ಅಲ್ಲಿ ಚಪ್ಪಾಳೆ ಬಿಡಬೇಕು.